ಶಿವನೇ ಭವಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೇ ಭವಾನಿ ವರ ಗಂಗಾಧರನೇ. ಶಿವನೇ ಭವಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೇ ಭವಾನಿ ವರ ಗಂಗಾಧರನೇ. ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಹಾರಿ ಭಕ್ತರ ದಾರಿ. ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಹಾರಿ ಭಕ್ತರ ದಾರಿ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂದ ವಿಮಲ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂದ ವಿಮಲ. ಮಂಗಳ ಶರಣ ಕಲಾ ಗಜ ಚರ್ಮಾಂಬರನೇ ಭವಾನಿ ವರ ಗಂಗಾಧರನೇ. ಶಿವನೇ ಭವಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೇ ಭವಾನಿ ವರ ಗಂಗಾಧರನೇ. ನನ್ನ ಪಾದವು ಶ್ರೀಪಾತಾಳದಿ ಮುಡಿಯದೆ ಸುರಲೋಕದಾದೆ ಜಟಿಯದೆ ಕರುಮೋಡ ಮಾಲೆ ನಿನ್ನಯ ಲೀಲೆ. ನಿನ್ನ ಪಾದವು ಶ್ರೀಪಾತಾಳದಿ ಮುಡಿಯದೆ ಕರುಮೋಡ ಮಾಲೆ ಜಟಿಯದೆ ಕರುಮೋಡ ಮಾಲೆ ನಿನ್ನಯ ಲೀಲೆ. ಚಂದ್ರನು ರವಿ ನಿನ್ನ ವದನ ಚಂದ್ರನು ರವಿ ನಿನ್ನ ವದನ ನಾಮವೇ ಚಿರಪಾವನ ಗಜ ಚರ್ಮಾಂಬರನೇ ಭವಾನಿ ವರ ಗಂಗಾಧರನೇ. ಶಿವನೇ ಭವಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೇ ಭವಾನಿ ವರ ಗಂಗಾಧರನೇ ಭವಾನಿ ವರ ಗಂಗಾಧರನೇ. ಮಹೇಶ್ವರನಿಗೆ ನಮಸ್ಕಾರ. ಶೇರೆ
ನಮೋ ಎಂದು ವಂದಿಸುವೆನು ನಾಗಭೂಷಣನಿಗೆ. ನಲ್ಲ ದೇವಿ, ನೋಡಿದೆಯಾ ನಲಿದಾಡಿ ನಮಿಸುತ್ತಿರುವುದು ಆ ರಾಜಹಂಸಿನಿ ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ ಪತಿಯ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸಿನಿಯ ಭಾಗ್ಯವೇ ಭಾಗ್ಯ. ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಯ ತಂಪಾದ ಬಂಡನ್ನು ಸವಿಯಲು ಜೇಂಕಾರದಿಂದ ಸಂಚರಿಸಿ ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ ಅದೊಂದು ಈ ವಿಶ್ವ ಜಗತ್ತಿಗೆ ಆಧಾರ ಸ್ತಂಭವಾದ ಕನಕಾದ್ರಿ ಓಂಕಾರನಾದ. ದೇವ, ಓಂಕಾರನಾದ ಭಕ್ತಿಯಿಂದಲೇ ನೀ ಅಮರದೇವನಾದ. ನಿನ್ನನ್ನು ಭಜಿಸಿದ ಭಕ್ತಿಯಿಂದಲೇ ನಾ ಅಮರದೇವಿಯಾದ. ಓಂಕಾರಿಣಿ ಪ್ರೇಮ ರೂಪಿಣಿ ಓಂಕಾರಿಣಿ ಪ್ರೇಮ ರೂಪಿಣಿ ಕೈಲಾಸ ಕನಕಾಂಬರಿ ಶಿವ ಸುಂದರಿ ಕನಕಾಂಬರಿ ಶಿವ ಸುಂದರಿ ಭುವನ ಪೂಜಿತೆ ಸರ್ವಲೋಕ ಭುವನ ಪೂಜಿತೆ ಸರ್ವಲೋಕ ಪ್ರೇಮ ರೂಪಿಣಿ ಓಂಕಾರಿಣಿ ಕನಕ ಪೀಠವಾ ನೀನೋಡು ಕನಕ ಪೀಠವಾ ನೀನೋಡು ಬಾರೆ ಸಾಮಗಾನಲೋ ಭಾಗ್ಯ ಸಾಮಗಾನಲೋ ಭಾಗ್ಯ ನಟರಾಜನ ನಟರಾಜನ ಪ್ರಿಯ ಮೋಹಿನಿ ನಟರಾಜನ ಪ್ರಿಯ ಮೋಹಿನಿ ಮುನಿ ಜನಾಧಿಪತ್ಯೆ ಅರುಣಕಾಂತಿ ಮುನಿ ಜನಾಧಿಪತ್ಯೆ ಅರುಣಕಾಂತಿ ಓಂಕಾರಿಣಿ ಪ್ರೇಮ ರೂಪಿಣಿ ಮೆಚ್ಚಿದನು ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿ ಇಂದ್ರಾಭಿ ದಶಮುಖದಿಂದ ಚಂಡಮಾರ್ತನೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮರೆದೇಳುವ ಎರಡು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಭಯಂಕರದಿಂದ ರಂಜಿಸುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಿಲುಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರನುಗಳನ್ನು ಮೇಲಕ್ಕೆ ಸೆಯ್ತಿರುವ ಆ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತನ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನು ಧಿಕ್ಕರಿಸುತ್ತಿರುವುದು. ಅದಿರಲಿ, ನೀವೇಕೆ ಈ ರೂಪವನ್ನು ಧರಿಸಿರುವಿರಿ? ಶಕ್ತಿ, ನಿನ್ನ ನೆಚ್ಚುಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯವೇ ಪರಮಾತ್ಮ. ಗುರುಲಿಂಗ ಜಂಗಮ
ಭಜಿಸಿದೆನು ನಾ ಭುವನೇಶ್ವರಿ, ಆ ಭಕ್ತಿಯಿಂದ ಭಜಿಸಿ ನೀರೋರ್ವಳೆ ಶಿವಭಕ್ತಳಾದೆ. ದೇವ, ಭಕ್ತಿಯಿಂದ ಭಾಗ್ಯ ಬದಲಿಸಿಸು ದೇವ. ನಿನ್ನಿಂದ ನೀನಲ್ಲವೇ ಆದಿಪುರುಷನಾಗಿ ಅನಂತ ಜೀವಗಳಲ್ಲಿ ಹೊಕ್ಕು ಅನಂತ ರೂಪಾಗಿ ಮೆರೆಯುತ್ತಿರುವೆ. ದೇವ, ನಿನ್ನ ನೆಲೆಯನ್ನು ಕಂಡವರಾರು? ನೀ ಕಾಣವಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನು ನಿತ್ಯ ನಿನಗೊಂದು ರೂಪನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿಮ್ಮ ನಿಜ ರೂಪನ್ನು ತಿಳಿಯುವ ಬಗೆ ಹೇಗೆ ದೇವ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು? ಭಕ್ತಿಯಿಂದ ಭಜಿಸಿದಾತಗೆ ಕೈಲಾಸವಾರ ವಾಸ ರಾಜೇಶ್ವರಿ. ರಾರಾಜಿಪ ಗೌರಿ ಬಾಸುರೆ ಶೌರಿ ಸೋದರಿ. ರಾರಾಜಿಪ ಗೌರಿ ಬಾಸುರೆ ಶೌರಿ ಸೋದರಿ. ರಾರಾಜಿಪ ಗೌರಿ ಬಾಸುರೆ ಶೌರಿ ಸೋದರಿ. ಸೂರ್ಯ ಚಂದ್ರ ಶ್ರೀ ಕಾಂತ ಶಾಂತಳೆ ನೋಡು ಎನ್ನಯ. ಸೂರ್ಯ ಚಂದ್ರ ಶ್ರೀ ಕಾಂತ ಶಾಂತಳೆ ನೋಡು ಎನ್ನಯ. ಸೂರ್ಯ ಚಂದ್ರ ಶ್ರೀ ಕಾಂತೆ ಶಾಂತಳೆ ನೋಡು ಎನ್ನಯ. ಸೂರ್ಯ ಚಂದ್ರ ಶ್ರೀ ಕಾಂತ ಶಾಂತಳೆ ನೋಡು ಎನ್ನಯ. ಸರಿ? ಸೂರ್ಯ ಚಂದ್ರ ಶ್ರೀ ಕಾಂತ ಶಾಂತಳೆ ನೋಡು ಎನ್ನಯ. ಮುಮಕ್ಷ ಮಣಿ ಗುಣ ಕರೆಯುತ್ತ ರಾರಾಜಿಪ ಗೌರಿ ಬಾಸುರೆ ಶೌರಿ ಸೋದರಿ. ಕಾಣದ ಕಾಂತೆ
ಸೂರ್ಯನ ಚೆಲುವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತದೆ. ಪ್ರಾಣೇಶ್ವರ, ವ್ಯಂಗ್ಯದಿನಾಗದರೆ ಬರುತ್ತಿತ್ತು ಬಿಸಿಲು. ಅವರಲ್ಲದಿದ್ದರೆ ಅವನೇ ನನ್ನ ಸಹೋದರ ಶೌರ್ಯ. ನಿಶ್ಚಯ ಶೌರ್ಯ ಸುದರ್ಶನವೆಂದು ರಜದ ಬಂಡೆಯ ಮೇಲೆ ತನ್ನ ಸಾಸಿನ ಕಿರಣವನ್ನು ಚೆಲ್ಲುತ್ತಾ ಅದೆಷ್ಟು ಮರಿಚಿ ಕಾಜಲದಂತೆ ಹೊಳೆಯುತ್ತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿಯ ಸಹೋದರ. ಸಹೋದರನನ್ನು ಬಣ್ಣಿಸಲು ಎಷ್ಟಾದ್ರೂ ನೀನಲ್ಲವೇ ಶೌರಿ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಈ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಆಗಬಹುದು. ಮಹಾದೇವನ ಕರುಣ ಕಾಂತಿಯೋ ಮಹಾದೇವನ ಮಹಾದೇವನ ಕರುಣ ಕಾಂತಿಯೋ ಮಹಾದೇವನ ಗಂಗಾಧರನ ವಿಭೂಷಣ ಗಂಗಾಧರನ ವಿಭೂಷಣ ಶೃಂಗಾವಳಿಯ ಸೊಬಗಿನ ಸಿರಿಯ ಶೃಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣ ಕಾಂತಿಯೋ ಮಹಾದೇವನ ಅಂಗಜಾಕಾರಣ ತುಂಗ ವಿಭೂಷಣ ಅಂಗಜಾಕಾರಣ ತುಂಗ ವಿಭೂಷಣ ಮಂಗಳಕರಣ ಲಿಂಗರಾಜನ ಮಂಗಳಕರಣ ಲಿಂಗರಾಜನ ಮಹಾದೇವನ ಕರುಣ ಕಾಂತಿಯೋ ಮಹಾದೇವನ ಮಹಾದೇವನ ಮಹಾದೇವನ. ಪರಮೇಶ್ವರನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸಹೋದರಿ, ಕಗ್ಗಲ್ಲಿನ ಕಠಿಣವಾದ ಕಲ್ಲನ್ನು ಪೀಠವೆಂದು ಕೂಳರಿಸುವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿಯಾಗಿ ಸಕಲ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ಸುಖವಾಗಿರು. ನನ್ನ ಪತಿಯಾದರೂ ನನ್ನನ್ನು ಗುಹೆಯಲ್ಲಿರಿಸಿ ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕಿಕೊಂಡು ಹೋಗುವುದರಲ್ಲಿ ನಿರತರಾಗಿರುವರು. ಏಳು ಸತಿ ಏಳು, ಇನ್ನೇನು ಬೇಕೋ ಎಲ್ಲವನ್ನೂ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಒಡ ಹುಟ್ಟಿದವರ ಭಾಗ್ಯವು ರಕ್ತ ಸಂಬಂಧದಿಂದ ತುಂಬಿರುವುದು. ಒಂದು ಸೇರೆ ರಕ್ತವು ಎರಡು ದೇಹಗಳಲ್ಲಿ ಸಂಚರಿಸುತ್ತಿರುವಾಗ ಅದೇನನ್ನು ವರ್ಣಿಸಬೇಕು ಪರಮಾತ್ಮ? ಆಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗಳೆಯವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮಂದಿರು ಕಂಡರೆ ಪೂರ್ತ ಪ್ರಾಯ, ತಂದೆಯ ಮನೆಗೆ ಹೋದರಂತೂ ಪುರುಷ ಪ್ರಾಯ. ಅಲ್ಲದೆ ಪಂಚ ಪುರುಷಗಳಿಂದ ನಿರ್ಮಿಸಿದರು ತನ್ನ ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯೇ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜವಾದ ತಂದೆಯ ಮನೆಯ ಸೌಭಾಗ್ಯವಾಗಿದೆ. ಸಹೋದರಿ, ಯಾವ ಸೌಭಾಗ್ಯವಾದರೂ ನಿನ್ನ ಸೌಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಮಂಗಳೇ. ಕೇಳಿದೆಯಾ ಸತಿ ನಿನ್ನ ಸಹೋದರನ ಮಾತನ್ನು? ನನ್ನ ಮಾತು ನನ್ನ ಭಾಗ್ಯ, ನಮ್ಮ ವೀರ್ವರ ಬಾಂಧವ್ಯ ಭೂತೇಶ್ವರ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೊಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲಿಗೆಯು ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದ್ದಾಯಿತು. ದಕ್ಷ ಸುತೆಯರ ಕಲ್ಯಾಣ ಮಂಟಪದಲ್ಲಿ ನೋಡಿದ್ದಾರಭ್ಯ. ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲವಲ್ಲ? ಸರ್ವೇಶ್ವರ, ಅತ್ತ ನೋಡು,
ಬ್ರಹ್ಮದೇವನು ಬ್ರಹ್ಮ ತಪಲನಿಂದ ಇತ್ತಲೇ ಬರುತ್ತಿರುವರು. ಆ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು. ಬ್ರಹ್ಮದೇವನ ಮಾತು ನಿಶ್ಚಯ. ಪಾರ್ವತಿ ಪರಮೇಶ್ವರಿಗೆ ನಮೋ ನಮಃ. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವನ ದರ್ಶನವು ಅಪೂರ್ವವಾಯಿತು ಕೈಲಾಸದಲ್ಲಿ. ಬ್ರಹ್ಮದೇವ, ಸತ್ಯ ಲೋಕದಲ್ಲಿ ಸರ್ವರು ಕ್ಷೇಮವೇ? ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಹಾಗೆ ಆಗಲಿ. ವೇದಪತಿ, ನೀನು ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಯಾರು ಬರುವುದಿಲ್ಲ ಪರಮೇಶ್ವರ ಈ ಕೈಲಾಸದಲ್ಲಿ. ಹಾಗಾದರೆ ನಮ್ಮಿಂದ ಆಗಬೇಕಾದ ಕರ್ತವ್ಯವೇನು? ನಿಮ್ಮಗಳ ಕೃಪೆ, ಅಲ್ಲೇ ಕುಳಿತಿರುವ ಶ್ರೀಮನ್ ನಾರಾಯಣನ ಸಹಾಯ ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರು. ಸರ್ವಭೂಮಿಯು ಒಡೆ ನಿಲ್ಲದ ವಸ್ತುವಿನಂತೆ ಕಂಗಲ್ಲಾಗಿ ಕದಿಸುತ್ತಿರುವುದು ದೇವ. ಬ್ರಹ್ಮದೇವನ ಮಾತು ನಿಶ್ಚಯ. ಸುರಭೂಮಿಯ ದೇವತೆಗಳು ಶರವಣ ತೀರದಲ್ಲಿ ಶಿವಕ್ಷೇತ್ರ ಯಾಗವನ್ನು ಮಾಡುತ್ತಿರುವರು. ಅಲ್ಲಿಗೆ ನೀವು ದಯಮಾಡಿಸಿ ನಿಮ್ಮ ಕರುಣಾಮೃತವನ್ನು ಬೇಕಾಗಿರುವುದು. ಕೇಳಿದೆ ಸತಿ ಭಕ್ತರ ಬಿನ್ನಹವನ್ನು? ಇದೇನು ನನಗೆ ಹೊಸದಲ್ಲ ದೇವ. ಬಹುದಿನಗಳಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕುತ್ತಾ ಹೋಗುತ್ತಿರುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯಿತು. ಹಾಗಲ್ಲ ಸತಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವ ಬಂಧವಿಲ್ಲ. ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತುಕೊಂಡವನೇ ನಿಜ ಭಕ್ತನು. ಅವರು ನಿನಗಿಂತಲೂ ನನಗೇ ಕರಹಿತರಾಗಿದ್ದಾರೆ. ನನಗಿಂತಲೂ ಕರಹಿತರರು ಭಕ್ತರು ಎಂದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡರು? ನೀನು ಅರಿತಿಲ್ಲವೇ ಆದಿಶಕ್ತಿ? ಭಕ್ತರಿಂದ ಶರಣ ಸತಿ ಜಲದ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹವಾದೆನು. ನೀನು ಅರಿತಿಲ್ಲವೇ ಆದಿಶಕ್ತಿ? ಭಕ್ತರಿಂದ ಶರಣ ಸತಿ ಲಿಂಗಪತಿ ಎಂಬ ವೇದ ಘೋಷವನ್ನು. ಧನ್ಯರಾದೆನು ಪರಮಾತ್ಮ. ಗಂಗಾಧರ ಕರುಣಾಸಾಗರ ರಕ್ಷಿಸೋ ರಕ್ಷಿಸೋ ಗೌರೀವರ. Venga,
ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಶಾಂತನಾಗು ಚಂದ್ರಮ್ಮ. ಶಾಂತಿ ಶಾಂತಿ ಎಲ್ಲಿಂದ ಬಂತು ದೇವ? ಶಾಂತಿ ಇಲ್ಲವೇ ಚಂದ್ರಮ್ಮ ಕೈಲಾಸದಲ್ಲಿ? ಶಾಂತಿ ಕೈಲಾಸ ಕೈಲಾಸ ಈಗ ಈಗ ಶಾಂತವಾಯಿತು. ಕಮ್ಮಾರನ ಕಬ್ಬಿಣದಂತೆ ಉರಿಯುತ್ತಿದ್ದ ನನ್ನ ನೇತ್ರಾಗ್ನಿಗಳು ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ಪರಮಾತ್ಮ, ಕಳಹೀನನಾದ ಈ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಚಂದ್ರಮ್ಮ, ನಿನ್ನ ಗಾಯತೇಕಿ ಪರಿಭವ ಯಾರಿಂದ ನಡೆಯಿತು? ಪರಮಾತ್ಮ, ಇದೊಂದು ತಾನಾಗಿ ಒದಗಿ ಬಂದ ದಕ್ಷ ದೇವನ ಶಾಪವಿದು ದೇವ. ದಯಮಾಡಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಭಯಪಡಬೇಡ ರಜನೀಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಾಜೂಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇಗೋ ಕರುಣಿಸುವೆನ ದಕ್ಷ ಶಾಪದ ವಿಮೋಚನೆಯನ್ನು. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿವಸ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದನು ತಂದೆ, ದಯಾಕರನ ದಿವ್ಯವಾಣಿಯಿಂದ ಧನ್ಯನಾದನು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯ್ತೆ ದಕ್ಷ ಬ್ರಹ್ಮನು ಮಾಡಿರೋ ಮಹತ್ತರವಾದ ಕಾರ್ಯವನ್ನು. ಸರ್ವೇಶ್ವರ, ಚಂದ್ರಮನು ನಿಮ್ಮ ದರ್ಶನದಿಂದ ಪಾವನನಾದನು. ಚಂದ್ರಮನು ಪವಿತ್ರ ದೇವನ ಮಸ್ತಕದ ಮೇಲೆ ಅಚಂದ್ರಾರ್ಕವಾದ ಪದವಿಯನ್ನು ಪಡೆದ ನೀನೇ ಭಾಗ್ಯಶಾಲಿ ಅಲ್ವೇ ಚಂದ್ರಮ? ಎರಡನೇದಾಗಿ ಒಂದೇ ಕಾಲದಲ್ಲಿ 3 ಮಂಗಳ ಮೂರ್ತಿಗಳನ್ನು ದರ್ಶನ ಪಡೆದ ನಾನೇ ಧನ್ಯನಾದೆನು. ಭೂತೇಶ್ವರ, ಕಾಲಾತೀತವಾಯಿತು. ಸತ್ರ ಯಾಕೆ ಹೊರಡಬೇಕೆಂಬುದಾಗಿ ಹೇಳಿದ್ದೇನೆ. ಮಹಾದೇವ ಮಹಾದೇವ, ನಾಟ್ಯ ಕಲಾ ಚತುರನೇ ಶಿವನೇ, ತಾಂಡವ ನೃತ್ಯದಿ ಜಗವ ತಲ್ಲೆನಿಸುವ ನಾಟ್ಯ ಕಲಾ ಚತುರನೇ ಶಿವನೇ, ತಾಂಡವ ನೃತ್ಯದಿ ಜಗವ ತಲ್ಲೆನಿಸುವ ನಾಟ್ಯ ಕಲಾ ಚತುರನೇ ಶಿವನೇ. ಲಲಿತ ಕಲಾಮಯ ಕೈಲಾಸವಾಸ, ಲಲಿತ ಕಲಾಮಯ ಕೈಲಾಸವಾಸ, ಶಂಕರ ಕಾಯೋ ಶ್ರೀ ವಿರೂಪಾಕ್ಷ, ಶಂಕರ ಕಾಯೋ ಶ್ರೀ ವಿರೂಪಾಕ್ಷ, ನಾಟ್ಯ ಕಲಾ ಚತುರನೇ ಶಿವನೇ, ತಾಂಡವೋ ತ್ಯಜಿ ಜಗವ ತಲ್ಲೆನಿಸುವ ನಾಟ್ಯ ಕಲಾ ಚತುರನೇ ಶಿವನೇ. ಮಹಾದೇವ ಮಹಾದೇವ, ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲವೂ ಪರಿಹಾರವಾಯಿತು. ಶಂಕರನು ಚಂದ್ರಮನಿಗೆ ಶಾಪ ವಿಮೋಚನೆಗೊಳಿಸಿದನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು ಭೃಗು ಋಷಿಯೊಡನೆ ಸೇರಿಕೊಂಡು ಅಹಂಕಾರದಿಂದ ಮೆರೆಯುತ್ತಿರುವನು. ದೇವತೆಗಳೆಲ್ಲರೂ ಸೇರಿ ಸತ್ರ ಪೂಜೆಯನ್ನು ಮಾಡಿ ಶಂಕರನಿಗೆ ಅಗ್ರ ಪೂಜೆಯನ್ನು ವಹಿಸಿರುವರು. ಈಗ ಶ್ರೀಮನ್ನಾರಾಯಣನು ಶಂಕರನನ್ನು ಕರೆದುಕೊಂಡು ಭೃಗು ಋಷಿಯ ಆಶ್ರಮದ ಕಡೆ ಹೊರಟಿರುವರು. ಪಾದದಲ್ಲಿ ಕಣ್ಣುಳ್ಳ ಭೃಗು ಋಷಿಯಾದರೂ ನನಗೂ 3 ಕಣ್ಣುಗಳಿವೆ ಎಂದು ದಕ್ಷ ಬ್ರಹ್ಮನ ಅಹಂಕಾರಕ್ಕಿಂತ 1000 ಪಾಲು ಹೆಚ್ಚಾಗಿ ಮೆರೆಯುತ್ತಿರುವನು. ಇದರಿಂದ ಮುಂದೇನಾಗುವುದು ಕಾದು ನೋಡೋಣ. ಮಹಾದೇವ ಮಹಾದೇವ, ಪ್ರಣವ ಸ್ವರೂಪನೆ ಓಂಕಾರನಾದ, ಪ್ರಣವ ಸ್ವರೂಪನೆ ಓಂಕಾರನಾದ, ಸಪ್ತ ಸ್ವರಗಳಿಂದ ಕೂಡಿದ ನಾದ,
ಪ್ರಣವ ಸ್ವರೂಪನೆ ಓಂಕಾರನಾದ ಸಪ್ತ ಸ್ವರಗಳಿಂದ ಕೂಡಿದ ನಾದ ನಾಗರಾಜ ಪ್ರಿಯ ಮೋಡಿಯ ನಾದ ಮಹಾದೇವ ನಾಗರಾಜ ಪ್ರಿಯ ಮೋಡಿಯ ನಾದ ಬೇಡಿದವರ ಕೊಡುವ ದಯಾಳುವಾದ ಮಹಾದೇವ ಬೇಡಿದವರ ಕೊಡುವ ದಯಾಳುವಾದ ನಾಟ್ಯ ಕಲಾ ಚತುರನೇ ಶಿವನೇ ತಂಡವನ್ನು ತ್ಯಜಿ ಜಗವದಲ್ಲೆಣಿಸುವ ನಾಟ್ಯ ಕಲಾ ಚತುರನೇ ಶಿವನೇ ಮಹಾದೇವ ಮಹಾದೇವ